ಸಾಕಷ್ಟು ಎಸ್ಕಲೇಷನ್ ಆಗಿದೆ. ಡಿಎಸ್ಕಲೇಟ್ ಮಾಡೋಕ್ಕೆ ಎಲ್ಲ ರೀತಿಯಾದಂಥ ನಮ್ಮ ಆ್ಯಕ್ಷನ್ಸು ಡಿಎಸ್ಕಲೇಟ್ ಮಾಡೋಕ್ಕೆ ಇದಿಲ್ಲ ಮಿಷನ್. ಆನಂತರ ಅವರು ತೀವ್ರವಾದಂಥ ಎಸ್ಕಲೇಷನನ್ನು ಅವ್ರು ಮಾಡ್ಕೊಂಡಿದ್ದಾರೆ. ನಿನ್ನೆ ಕೂಡ ಅವರು ಆಲ್ಮೋಸ್ಟ್ ರಾಜಸ್ಥಾನ್ ಮತ್ತು ಪಂಜಾಬ್ ಭಾಗಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ, ನಮ್ಮ ಆರ್ಮಿ ಏನಿದೆ, ತುಂಬ ಸರಳವಾಗಿ ಅವರು ನಮ್ಮ ರಕ್ಷಣೆ ಮಾಡಲಿಕ್ಕೆ ಡೇ ನೈಟ್ ಅವರು ಕೂಡ ಶ್ರಮಪಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅದರಿಂದ ನಾನು ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ, ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ತೀವ್ರ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಕೂಡ ಭಾರತೀಯರಾಗಿ ನಾವು ಕೂಡ ಅವರೊಟ್ಟಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಲ್ಲಬೇಕಾಗ್ತದೆ. ಖಂಡಿತವಾಗಿಯೂ ನಮಗೆ ಒಂದು ಉತ್ತಮವಾದಂತಹ ಈ ಒಂದು ಏನು ಎಸ್ಕಲೇಷನ್ ಇದೆ, ಎಸ್ಕಲೇಷನ್ನಲ್ಲಿ ಖಂಡಿತವಾಗಿಯೂ ನಮಗೆ ಒಂದು ಜಯ ಖಂಡಿತವಾಗಿ ಸಿಗ್ತದೆ ಅನ್ನೋ ನಮಗೂ ಕೂಡ ಭರವಸೆ ಇದೆ. ಯಾಕೆಂತಂದರೆ ನಮ್ಮಲ್ಲಿ ಈಗ ತಗೊಳ್ತಿರುವಂತಹ ಸ್ಟೆಪ್ಸ್ ಏನಿದೆ ಖಂಡಿತವಾಗಿಯೂ ಅವ್ರಿಗೆ ಡಿಎಸ್ಕಲೇಟ್ ಮಾಡಿಕೊಂಡ್ರೆ ತುಂಬ ಉತ್ತಮವಾದಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಅವ್ರಿಗಿರುವಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಅವರಿಗೆ ಜಾಸ್ತಿ ದಿನ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಆ ದೇಶನೇ ಎರಡು ಆಗಿ ಈಗ ಪರಿವರ್ತನೆ ಆಗಲಿಕ್ಕೆ ಈಗೆಲ್ಲ ಮುನ್ಸೂಚನೆ ಕಾಣಿಸ್ತಾ ಇದೆ. ಈಗ ಬಲೂಚಿಸ್ತಾನಲ್ಲಿ ಏನಾಗ್ತದೆ ಅಂತ ಅವೆಲ್ಲೂ ಕೂಡ ನೋಡ್ತಾ ಇದ್ದಾರೆ. ಆದ್ದರಿಂದ ಇವೆಲ್ಲವೂ ಕೂಡ ಪರಿಗಣಿಸಿ ಅವರು ಡಿಎಸ್ಕಲೇಟ್ ಮಾಡೋದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರಿ, ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಕೂಡ ಹೇಳಿದ್ದಾರೆ, ನಮ್ಮ ರಾಜ್ಯಾದ್ಯಂತ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡು ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸಲಿಕ್ಕೆ ನಾನು ಕೂಡ ಮೊನ್ನೆ ಎಲ್ಲ ನಮ್ಮ ಎಸ್ ಪಿ ಅವರ ಕೂಡ ಸಂಪರ್ಕದಲ್ಲಿ ಇಟ್ಕೊಂಡು ನಮ್ಮಲ್ಲಿ ನಡೆಯುವಂಥ ಜಯಂತಿ ಇಲ್ಲಿಗೂ ಕೂಡ ಸೂಕ್ತವಾದಂಥ ಭದ್ರತೆಯನ್ನು ಲಾಸ್ಟ್ ಟೈಮ್ ಎಷ್ಟು ಭದ್ರತೆಯನ್ನು ನೀಡಿದ್ರು ಅದಕ್ಕಿಂತ ಹೆಚ್ಚಿನ ಭದ್ರತೆಯನ್ನು ಈ ಬಾರಿ ಕೂಡ ನಮಗೆ ನೀಡಬೇಕು, ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಅವರೇ ಕೂಡ ಕೇಳ್ಕೊಂಡಿದ್ದಾರೆ. ಅದರಂತೆ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸೂಕ್ತವಾದಂಥ ಭದ್ರತೆ ಇರ್ತದೆ. ಅದೇ ರೀತಿ ದೇವಸ್ಥಾನದ ಆವರಣದಲ್ಲೂ ಕೂಡ ಸೂಕ್ತವಾದ ಭದ್ರತೆ ಇರ್ತದೆ.